Let us start our discussion on first derivative test for local maxima. Okay, maximum. ಏನು ಹೇಳುತ್ತೆ ಒಂದು ಫಂಕ್ಷನ್ ಇದೆ ಯಾವ ತರ ಎಫ್ ಆಫ್ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ a comma b and differentiable in open interval a comma b and whatever you take c is belongs to a b yes if I want to say that ನೋಡ್ರಿ f of x ಒಂದು ಕಂಟಿನ್ಯೂಸ್ ಇದೆ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಮತ್ತು ಡಿಫರೆನ್ಸಿಬಲ್ ಇದೆ ಓಪನ್ ಇಂಟರ್ವಲ್ ಇದೆ ಅನ್ಕೊಳ್ಳಿ. ನೆಕ್ಸ್ಟ್ ನಾವು ಏನಾದ್ರೂ ಎಫ್ ಆಫ್ ಸಿ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೇಕಾದ್ರೆ ಸಮ್ವೇರ್ ಸಿ ಬಿಲಾಂಗ್ಸ್ ಟು ದಿಸ್ ಓಪನ್ ಇಂಟರ್ವಲ್ ಎ ಕಾಮ ಬಿ ಅಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಯಾಕೆ ಲೋಕಲ್ ಮ್ಯಾಕ್ಸಿಮಮ್ ಅಂದ್ರೆ ವಿ ಆರ್ ಓನ್ಲಿ ಕನ್ಸಿಡರಿಂಗ್ ದ ನೈಬರ್ಹುಡ್ ಆಫ್ ದಟ್ ಸಿ ಮೈನಸ್ ಡೆಲ್ಟಾ ಅಂಡ್ ಸಿ ಪ್ಲಸ್ ಡೆಲ್ಟಾ ವಿಚ್ ಒನ್ ಇಸ್ ಮ್ಯಾಕ್ಸಿಮಮ್ ಅಂತ ನಾವು ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ. We are not considering the entire function, only a small interval we are taking. What is the maximum point in that interval? What is the function takes the maximum value in that particular interval c minus delta and c plus delta in the neighborhood of c only we are consider, therefore we call that as a local maximum ಅಂತ ನಾವು ಹೇಳ್ತೀವಿ. ವೆಲ್ ಅನ್ಕೋದು ಈಗ ಆ ಫಂಕ್ಷನ್ ಮ್ಯಾಕ್ಸಿಮಮ್ ಇದೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಅಂತಂದ್ರೆ ಆ ಫಂಕ್ಷನಿನ ಡೆರಿವೇಟಿವ್ ಲೆಫ್ಟ್ ಸೈಡ್ ಪಾಸಿಟಿವ್ ಇರಬೇಕು, ರೈಟ್ ಸೈಡ್ ನೆಗೆಟಿವ್ ಇರಬೇಕು ಅಂದಾಗ ಮಾತ್ರ ನಾವು ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ಇಫ್ ಐ ಸೇ ಪ್ರೂವ್ ದಟ್ ಎಫ್ ಆಫ್ ಸಿ ಇಸ್ ಎ ಲೋಕಲ್ ಮ್ಯಾಕ್ಸಿಮಮ್ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಯಾಕೆ ಅನ್ನೋದಾದ್ರೆ ಈ ಕಂಡೀಷನ್ ಇಂದ ನಾವ್ ಏನ್ ಅರೈವ್ ಮಾಡಬೇಕು ಅಂತಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಸಿ ಮೈನಸ್ ಡೆಲ್ಟಾ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಇಸ್ ನಾಟ್, ಇದು ಒಂದು ಬಹಳ ಇಂಪಾರ್ಟೆಂಟ್, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಸಿ. ಇಲ್ಲಿ ಎಕ್ಸ್ ನ ವ್ಯಾಲ್ಯೂ ಸಿ ಮೈನಸ್ ಡೆಲ್ಟಾ ಮತ್ತು ಸಿ ಪ್ಲಸ್ ಡೆಲ್ಟಾ ಇರಬೇಕು ಮತ್ತು ಎಕ್ಸ್ ನಾಟ್ ಈಕ್ವಲ್ ಟು ಸಿ ಆದಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಲೆಸ್ ದನ್ ಆರ್ ಈಕ್ವಲ್ ಟು ಎಫ್ ಆಫ್ ಸಿ ಆಗ್ಬೇಕು. ಅಂದಾಗ ಮಾತ್ರ ನಾವು ಎಫ್ ಆಫ್ ಸಿ ಮ್ಯಾಕ್ಸಿಮಮ್ ಅಂತ. Why there exists a delta greater than, even though if you decrease the delta ಹತ್ರ ಸಿ ಡೆಲ್ಟಾ ಡಿಕ್ರೀಸ್ ಮಾಡೋದಂದ್ರೆ ಏನು, ನಾವು ಸಿ ಗೆ ಹತ್ರ ಹೋದಾಗ್ಲೂ ಕೂಡ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದನ್ ಎಫ್ ಆಫ್ ಸಿ ಆಗ್ಬೇಕು. ಫಾರ್ ಆಲ್ ವಾಟ್ ಎವರ್ ಮೀನ್ಸ್ ಇನ್ ದ ನೈಬರ್ಹುಡ್ ಆಫ್ ಸಿ, you take a small neighborhood of c also. If you decrease the delta means what, we are going to decrease the interval. Okay, we are going to take a smaller interval. That also means you cannot say that this is the only point you are saying. There is no single point exist not to say that this is what we want there existed delta. ಅಂದ್ರೆ ನಾವು ಯಾವುದೇ ಅದರ್ ಪಾಯಿಂಟ್ ಅಲ್ಲಿಯೂ ಕೂಡ ಎಫ್ ಆಫ್ ಸಿ ಲೆಸ್ ದೆನ್ ಎಫ್ ಆಫ್ ಎಕ್ಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಫ್ ಆಫ್ ಸಿ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ವೆನ್ ವಿ ಕ್ಯಾನ್ ಸೇ ದಟ್, ನಾವು ಯಾವಾಗ ಹೇಳ್ತೀವಿ ಅಂತಂದ್ರೆ ಎನಿ ಡೆಲ್ಟಾ x belongs to, it should, this condition is satisfied for all x belongs to c minus delta and c plus delta. ಯಾವುದೇ ವ್ಯಾಲ್ಯೂ ತಗೊಂಡಾಗ ಸಿ ಅನ್ನು ಡಿಕ್ರೀಸ್ ಮಾಡ್ತಾ ಹೋದ್ರೂ ಕೂಡ ಡೆಲ್ಟಾನ ಡಿಕ್ರೀಸ್ ಮಾಡ್ತಾ ಹೋದ್ರೂ ಕೂಡ ನಮ್ಗೆ ಅದು ಬರ್ಬೇಕು, ಯಾವುದು ಎಫ್ ಆಫ್ ಸಿ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ಬೇಕು. ಅವಾಗ ನಾವು ಹೇಳ್ತೀವಿ ಇದನ್, ಅವಾಗ ಎಫ್ ಆಫ್ ಸಿ ಇಸ್ ಎ ಮ್ಯಾಕ್ಸಿಮಮ್ ಅಂತ ಹೇಳಿದ್ವಿ. ಆ ಫಂಕ್ಷನ್ ಮ್ಯಾಕ್ಸಿಮಮ್ ಈ ತರ ಕೊಟ್ಟಾಗ ನಮಗೆ ಫಾರ್ ಎಕ್ಸಾಂಪಲ್ ಲೆಫ್ಟ್ ಆಫ್ ಸಿ ತಗೊಳ್ಳಿ, ಇಂಟರ್ವಲ್ ಏನಿದೆ ಸಿ ಮೈನಸ್ ಡೆಲ್ಟಾ ಅಂಡ್ ಸಿ ಇದೆ, ಮತ್ತು ಅವ್ರು ಕೊಟ್ಟಿದ್ದಾರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದನ್ 0 ಅಂತ ಕೊಟ್ಟಾರೆ. ಅಂದರೆ ಈ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ನಮ್ಗೆ ಆಲ್ರೆಡಿ ಗೊತ್ತು, ಈ ಹಿಂದೆ ಇನ್ಕ್ರೀಸಿಂಗ್ ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಇಫ್ ಸಪೋಸ್ a function its derivative is positive in that particular interval, then that is called function is increasing. ಆಯ್ತಾ? ಓಕೆ, ನೋಡಿ, if you take
ಎನಿ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಓಪನ್ ಇಂಟರ್ವಲ್ ಸಿ ಮೈನಸ್ ಡೆಲ್ಟಾ ಅಂಡ್ ಯಾವುದೇ ಒಂದು ಎಕ್ಸ್ ಅನ್ನು ತೆಗೆದುಕೊಂಡಾಗೂ ಕೂಡ ನಾವು ಮೀನ್ ವ್ಯಾಲ್ಯೂ ಥಿಯರಮ್ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, if the function is continuous in a closed interval x, c and differentiable in open interval x, c. ಯಾಕೆ ಹೇಳಿ, ಈ ಫಂಕ್ಷನ್ is continuous in a closed interval a b ಇದೆ, ಆಲ್ರೆಡಿ ಗಿವನ್ the function is continuous in closed and differentiable in open interval a b ಇರೋದ್ರಿಂದ it is also continuous in a closed interval x, c and differentiable in open interval x, c ಆಗುತ್ತೆ. Well and good. According to the mean value theorem, there exists a z1 belongs to the open interval x, c such that f dash of z is equal to f of c minus f of x divided by c minus x ಅಂತ f dash of z1. ಅಥವಾ ನಾವು ಈ ಥರನೂ ಬರೀಬಹುದು. ಇಲ್ಲಿ ನಮಗೆ ಗೊತ್ತು ಸಿ ಮೈನಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಬೇಕಾದ್ರೆ ಎಕ್ಸ್ ಇಸ್ ಲೆಸ್ ದ್ಯಾನ್ ಸಿ ಇದೆ. ಹೀಗಾಗಿ ಮತ್ತು ಎಫ್ ಆಫ್ ಅವಾಗ ಈ ಡೆರಿವೇಟಿವ್ ಏನ್ ಇಸ್ ಗ್ರೇಟರ್ ದ್ಯಾನ್ 0 ಅಂದರೆ we can say that f of c should be greater than f of x ಆಗಲೇಬೇಕು, ಅಥವಾ f of x is less than c ಆಗಬೇಕು. ಅಂದರೆ ಇದು ನಾವು ಯಾವುದೇ ಒಂದು ಎನಿ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್, ಯು ಟೇಕ್ ಎನಿ ಎಕ್ಸ್ ಆರ್ಬಿಟ್ರಿ, ವಿ ಪ್ರೂವ್ ದಿಸ್ ಒನ್. ಅಂದರೆ ಎಲ್ಲ ಎಕ್ಸ್ಗಳಿಗೆ ಸಂಬಂಧಿಸಿದೆ ಅಂತ ಅರ್ಥ ಆಯ್ತಾ. f of x belongs to all the interval. Okay, even if you what happens, decrease the delta, ಇಲ್ಲೇನಾದ್ರೂ ನಾವು ವ್ಯಾಲ್ಯೂ ಡಿಕ್ರೀಸ್ ಮಾಡಿದ್ರೆ now we can choose x very close to the c also, this condition is holds good, no problem. ಡೆಲ್ಟಾನ ಡಿಕ್ರೀಸ್ ಮಾಡಿದ್ರು ಕೂಡ ಈ ಕಂಡೀಷನ್ ಹೋಲ್ಡ್ ಆಗುತ್ತೆ. ಹಂಗಾಗಿ ನಾವು ಈಗ ರೈಟ್ ಆಫ್ ಸಿ ಅಲ್ಲಿ ನೋಡೋದಾದ್ರೆ ಸಿ ಕಾಮ ಸಿ ಪ್ಲಸ್ ಡೆಲ್ಟಾದಲ್ಲಿ ಇಲ್ಲಿ ಡೆಲ್ಟಾ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ದ ಇಂಟರ್ವಲ್ ಸಿ ಡೆಲ್ಟಾ ಡಿಕ್ರೀಸ್ ಮಾಡಿದ್ರೆ ಈ ಪಾಯಿಂಟ್ ನೈಬರ್ಹುಡ್ ಆಫ್ ಸಿ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಏನಾಗುತ್ತೆ, ಎನಿ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್, ವಾಟ್ ಇಫ್ ದ ಸಿ ಕಾಮ ಸಿ ಪ್ಲಸ್ ಡೆಲ್ಟಾ ಅಂತಂದ್ರೆ ಎಕ್ಸ್ ಅಂತ ತಗೊಂಡ್ರೆ, ಸಿ ಕಾಮ ಸಿ ಪ್ಲಸ್ ಡೆಲ್ಟಾದಲ್ಲಿ ತಗೊಂಡ್ರೆ ವಾಟ್ ಎವರ್ ದಿಸ್ ಎಕ್ಸ್ ಇಸ್ ಲೆಸ್ ದನ್ ಸಿ ಪ್ಲಸ್ ಡೆಲ್ಟಾ ಅಂಡ್ ಗ್ರೇಟರ್ ದನ್ ಸಿ, ವಿ ಕ್ಯಾನ್ ಚೂಸ್ ಲೈಕ್ ದಟ್ ಎಕ್ಸ್ ಅಂತ ತಗೋಬಹುದು. Then you can apply the mean value theorem. This function is continuous in a closed interval c comma x and differentiable in open interval c comma x ಆಗುತ್ತೆ. ಹಾಗಾಗಿ there exists a z2 f dash of z2 is equal to f of x minus f of c divided by x minus c. ನಮಗೆ ಗೊತ್ತು x is greater than c ಅಂತ, x is greater than c ಅಂತ, ಮತ್ತು f dash of z is less than 0 ಇದೆ ನೋಡಿ, ಯಾಕಂದ್ರೆ ಸ್ಲೋಪ್ ಡಿಕ್ರೀಸಿಂಗ್ ಇದೆ ರೈಟ್ ಸೈಡ್ ಅಲ್ಲಿ. ಹಾಗೆ f dash of z2 is less than 0 ಇರೋದ್ರಿಂದ ಮತ್ತು x minus c is greater than 0 ಆಗಿದ್ದರಿಂದ the possibility for f of x minus f of c should be less than 0. It means that f of x should be less than f of c. What we have proved now, whatever for all the x's in c minus delta and c plus delta, we have f of x is less than f of c. This is what, by using, if this is the condition, we have proved this one. Hence we can say that c is the local maximum. Okay, for all x belongs to this interval where x is not equal to 0, we have ಅಂದ್ರೆ ಈ ನೈಬರ್ಹುಡ್ ಆಫ್ ಸಿ ದಲ್ಲಿ ನೀವು ಡೆಲ್ಟಾನ, ಡೆಲ್ಟಾ ಅನ್ನೋದು ಆರ್ಬಿಟ್ರಿ, ಇಲ್ಲಿ ಕೂಡ ನೀವು ಡೆಲ್ಟಾ ಡಿಕ್ರೀಸ್ ಮಾಡಿದಾಗ we can prove this one. Therefore we can say for all x belongs to this one interval, this is the condition, means f of x is the c is called f of c is called local maximum. Okay, this is how we can prove it.